ಈ ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಒಬ್ಳು ಗೊಳೋ ಅಂತ ಅಳ್ತಾವಳೆ. ಅವಳ ಕೈ ಕಾಲು ಏನೋ ಒಂಥರ ಸ್ಕಿನ್ ಅಲರ್ಜಿ ಆಗಂಗೈತಲ್ಲ ಅವಳಿಗೆ. ಅಲ್ಲಿಗೆ ಅವಳ ಬಾಯ್ ಫ್ರೆಂಡ್ ಬರ್ತಾನೆ. ಲೇ ಯಾಕೆ ಬೆಳಗ್ಗೆಯಿಂದ ನೀನು ಟಿಫನ್ ಮಾಡಿಲ್ವಾ? ಲೋ ನನ್ನ ಮೈ ನೋಡು, ನನ್ನ ಕೈ ನೋಡು, ನನ್ನ ಕಾಲ್ ನೋಡು, ನನ್ನ ಚರ್ಮ ಎಲ್ಲ ಒಂಥರ ಆಗ್ತದೆ ಕಣೋ, ನಂಗೆ ತುಂಬಾ ಭಯ ಆಗ್ತಾ ಇದೆ ಅಂತ ಹುಡುಗಿ ಹೇಳ್ತಾಳೆ. ಅದಕ್ಕೆ ಬಾಯ್ ಫ್ರೆಂಡ್ ಲೇ ಅದೆಲ್ಲ ಏನೋ ಸ್ಕಿನ್ ಅಲರ್ಜಿ ಆಗಿರ್ಬೇಕು, ಒಂದ್ ಕೆಲಸ ಮಾಡೋಣ, ನೀನ್ ಟಿಫನ್ ಮಾಡಿ ಫಸ್ಟ್ ಹಾಸ್ಪಿಟ್ಲ್ಗೆ ಹೋಗೋಣ ಅಂತ ಹೇಳ್ತಾನೆ. ಇವಳು ಕೇಳಲ್ಲ, ಕೈಗೆ ಸ್ಪೂನ್ ಎತ್ಕೊಂಡ್ಬಿಡ್ತಾಳೆ, ಚಮಚ ಎತ್ಕೊಂಡು. ಇಲ್ಲ ಇದಕ್ಕೆಲ್ಲ ಒಂದೇ ತೀರ್ಮಾನ, ನಾನು ಸತ್ರೆ ಸರೋಗುತ್ತೆ ಅಂತ ಅವಳು ಹೇಳ್ತಾಳೆ. ಇವನ್ ಅದಕ್ಕೆ ಏಯ್ ಬೇಡ ಹೇಳ ಮಾತು ಕೇಳು, ಹಾಸ್ಪಿಟ್ಲ್ಗೆ ಹೋಗೋಣ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾನೆ. ಬಟ್ ಇವಳು ಕೇಳಲ್ಲ. ಹಿಂದ್ಗಡೆ ಯಾರೋ ಬಂದಂಗಾಯ್ತು. ಅದನ್ನ ನೋಡ್ಬಿಟ್ಟು ಅವಳು ಒಂಥರ ಶಾಕ್ ಆಗ್ಬಿಡ್ತಾಳೆ. ನಾನು ಹೇಳಿಲ್ವಾ ಅದು ಬರುತ್ತೆ ಅಂತ, ನೋಡು ಬಂದೇ ಬಿಡ್ತು ಅನ್ಬಿಟ್ಟು ಆ ಸ್ಪೂನ್ ಎತ್ತಿ ಕತ್ತಿಗೆ ಚುಚ್ಕೊಂಡು ಅಲ್ಲೇ ಸತ್ತೋಗ್ಬಿಡ್ತಾಳೆ. ಇವಳು ಬಾಯ್ ಫ್ರೆಂಡ್ ಅಲ್ಲಿ ಯಾಕೆ ಹಿಂಗ್ ಮಾಡ್ಕೊಂಡಂತ ಹೇಳ್ತಾನೆ. ಹಂಗೆ ಅಲ್ಲೊಂದು ಪಕ್ಕದಲ್ಲಿ ಒಂದು ಗೊಂಬೆನ್ ತೋರಿಸ್ತಾರೆ. ಆ ಗೊಂಬೆನ್ ತೋರಿಸ್ಬಿಟ್ಟು ಅಲ್ಲಿ ಆಗ್ತಿರೋ ಟೈಟ್ಲ್ ನ ಓದ್ಕೊಳ್ಳಿ. ಹಂಗೆ ಒಂದು ಚರ್ಚ್ ತೋರಿಸ್ತಾರೆ. ಚರ್ಚಲ್ಲಿ ಮಕ್ಕಳೆಲ್ಲ ನಿಂತವರೆ, ವೈಟ್ ಕಲರ್ ಡ್ರೆಸ್ ಹಾಕೊಂಡು. ಅಲ್ಲಿ ಫಾದರ್ ಯೇಸು ಬಗ್ಗೆ 4-5 ಒಳ್ಳೆ ಮಾತು ಮಾರಾಡ್ತಾ ಇದಾರೆ. ನೋಡ್ರಪ್ಪ ದೇವ್ರನ್ನ ಚೆನ್ನಾಗಿ ಮುಗಿಬೇಕು, ದೇವ್ರನ್ನ ಮನಸ್ಸಲ್ಲಿ ಕೊಂಬೇಕು, ಹಂಗೆ ಹೆಂಗಂತ ಹೇಳ್ತಾವ್ರೆ. ಇಲ್ಲಿ ಒಂದು ಹುಡುಗಿನ ತೋರಿಸಿದ್ರು. ಇವಳು ಬಂದಿ ನಮ್ಮ ಹೀರೋಯಿನ್ ಫ್ರೆಂಡ್ ಮಚ್ಚಿ. ಸಾಯಂಕಾಲ ಸಖತ್ತ ಒಂದು ಪಾರ್ಟಿ ಇದೆ ಕಣೆ, ಆಯ್ತಾ ನೀನ್ ಏನೇ ಮಚ್ಚಿ ದೇವರೆಲ್ಲ ಮುಕ್ಕೊಂಡು ಒಳ್ಳೆ ಋಷಿ ತರ ಬಾರೆ ನೈಟ್ ಅಂತ ಹೇಳ್ತಾರೆ. ಅಲ್ಲೊಬ್ರು ಬಂದ್ಬಿಟ್ಟು ಮೇಡಮ್ ಅವರು, ನೋಡಮ್ಮ ಚಿಕ್ಕ ಮಕ್ಕಳ ಹಿಂಗೆಲ್ಲ ಮಾತಾಡಬಾರ್ದು, ಬಾ ನೀನ್ ಈ ಕಡೆ ಅಂತ ಕರ್ಕೊಂಡು ಹೋಗ್ತಾರೆ. ಸರಿ ಅಲ್ಲಿ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಆಚೆ ಬಂದು ಫೋಟೋ ತಕೊಂತ ಇದಾರೆ. ಏನಮ್ಮ ನಿನ್ನತ ಏನು ಬೊಂಬೆ ಗಿಂಬೆ ಇಲ್ವಾನಮ್ಮ ಅಂತ ಅವ್ರು ಕೇಳ್ತಾರೆ ಫಾದರ್. ಇಲ್ಲ ಫಾದರ್ ಹತ್ರ ಇಲ್ಲ. ಸರಿ ಅವ್ರ ಅಪ್ಪ ಬರ್ತಾರೆ. $1 ಒಂದು ಕೊಡ್ತಾರೆ. ಮಾ ಇದು ಹಿಡ್ಕೊಂಡು ತಗೊಳಮ್ಮ ಫೋಟೋ ಅಂದ್ಬಿಟ್ಟು. ಇವರೇ ನಮ್ಮ ಹೀರೋಯಿನ್ ಅವ್ರ ಅಪ್ಪ. ನಮ್ಮ ಹೀರೋಯಿನ್ಗೆ ಒಟ್ಟು 3 ಜನ ಇದ್ದಾರೆ. 1 ತಂಗಿ, 2 ಅಪ್ಪ, 3 ಅಮ್ಮ. ಒಂದು ಮುದ್ದಾದ ಫ್ಯಾಮಿಲಿ. ಸರಿ ಎಲ್ಲ ಮನೆಗೆ ಬಂದ್ರು. ಹಂಗೆ ಊಟ ಮಾಡ್ತಾ ಅವ್ರೆ. ಮಕ್ಕಳು ಎಲ್ಲೋ ಆಚೆ ಹೊಡ್ತಾವಳೆ, ಎಲ್ಲೋ ಪಾರ್ಟಿ ಅಂತೆ. ಅಪ್ಪ ಕೇಳ್ತಾ ಇದಾರೆ, ಲೇ ನೈಟ್ 1 ಗಂಟೆ ಎಲ್ಲ ಬಂದ್ಬಿಡ್ಬೇಕು, ಓಕೆ? ಇಲ್ಲಿ ಮಗಂದು 10 ಗಂಟೆಗೆ ಹೋದ್ರೆ ಬಿಡಲ್ಲ, ಇಲ್ಲಿ ನೈಟ್ 1 ಗಂಟೆ ಎಲ್ಲ ಬಂದ್ಬಿಡ್ಬೇಕು, ಹಂಗಂದ್ರೆ ಹೋಗು ಅಪ್ಪ, ಇಲ್ಲಿಂದ ನಾನು ಹೋಗಕ್ಕೆ 1 ಅವರ್ ಆಗುತ್ತಪ್ಪ ಅಂತ ಹೇಳ್ತಾ ಇರೋಳು. ಅದಕ್ಕೆ ಅಮ್ಮ ಸರಿ ಬಿಡ್ರಿ, ಹೋದ್ರೆ ಹೋಗಿ ಬರ್ಲಿ, ನೈಟ್ ಆದಷ್ಟು ಬೇಗ ಬಂದ್ಬಿಡು ಅಂತ ಅಪ್ಪ ವಾರ್ನ್ ಮಾಡಿ ಕಳಿಸ್ತಾರೆ. ಇವಳು ಸೀದಾ ಬೆಡ್ರೂಮ್ ಬರ್ತಾಳೆ. ನೋಡಿದ್ರೆ ಡಸ್ಟ್ಬಿನ್ ಅಲ್ಲಿ ಆ $1 ಬಿದ್ದೈತೆ. ಅದೇ ಅವ್ರ ಅಪ್ಪ ಕೊಡಲ್ಲ, ಅವಾಗಲೇ ಫೋಟೋ ತೆಗೆಸ್ಕೊಬೇಕಾರೆ. ಅಕ್ಕ ಕೇಳ್ತಾಳೆ, ಯಾಕೆ ನೀನ್ ಇಲ್ಲ ಹಾಕಿದ್ಯಾ? ಅಪ್ಪ ನಿನ್ಗೆ ಎಷ್ಟು ಕಷ್ಟ ಬಿದ್ದು ಕೊಟ್ಟರು ಗೊತ್ತಾ ಇದನ್ನ? ಅಕ್ಕ ನನಗೆ ಈ ಊರೇ ಇಷ್ಟ ಇಲ್ಲಕ್ಕ ಅಂತ ಹೇಳ್ತಾಳೆ. ತಂಗಿ ಅಡ್ಜಸ್ಟ್ ಮಾಡ್ಕೊಳವ ಅಂತೇಳಿ ಅಕ್ಕ ಮಾಮೂಲಿ ಅಡ್ವೈಸ್ ಕೊಟ್ಬಿಟ್ಟು ಸೀದಾ ಹೋಗ್ತಾಳೆ ಫ್ರೆಂಡ್ ಹತ್ರ. ಲೇ ಎಷ್ಟೊತ್ತಿಗೆ ಬರಕ್ ಕೇಳಿದ್ ನಿನಗೆ, ಎಷ್ಟೊತ್ತಿಗೆ ಬಂದಿದ್ಯಾ ನೀನು? ಬಾರೆ ಬೇಗ, ಅವನೊಬ್ಬನ ಹತ್ರನೇ ಕಾರ್ ಇರೋದು, ಇಲ್ಲಾರೆ ಯಾವಳನ ಹುಡುಗಿ ಅವನ್ನ ಟಿಕಾಯಿಸ್ಕೊಂಡು ಹೊಂಟೈತಾಳೆ ಅಂತ ಅವಳು ಹೇಳ್ತಾಳೆ. ಸರಿ ನಡಿ ಅನ್ಬಿಟ್ಟು ಹೋಗಿ ನೋಡಿದ್ರೆ ಆಲ್ರೆಡಿ ಅವನು ಇಬ್ಬರನ್ನ ಹುಡುಗಿನ ಟಿಕಾಯಿಸ್ಕೊಂಡು ನಿಂತವಲ್ಲ ರೆಡಿ. ಹೋಗ್ರಲ್ಲೇ ನೀವ್ದ ಬರಲ್ಲ ಅಂತ ಹೇಳಿರಲ್ಲ, ಅದಕ್ಕೆ ಇಲ್ಲಿ ಬೇರೆ ಹುಡುಗಿರು ಬಂದ್ರು, ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹುಡುಗ ಹೇಳ್ತಾವನೆ. ಬಟ್ ಈ ಹುಡುಗಿರು ನೀನ್ ಬೇಗ ಬರ್ಬೇಕು ಕಣೆ ಹಂಗೆ ಹೆಂಗಂತ ಹೇಳ್ತಾಳೆ. ಇವಳು ಅವಳು ಪರ್ಸ್ನ ಕಿತ್ತಿ ಆ ಕಡೆ ಬಿಸಾಕ್ತಾಳೆ. ಅವಳು ಎತ್ಕೊಂಡು ಹೋಗೋ ಗ್ಯಾಪ್ ಅಲ್ಲಿ ಇವ್ರು 4 ಜನ ಎಸ್ಕೇಪ್ ಆಗಿ ಒಂದು ಪಬ್ಗೆ ಬರ್ತಾರೆ. ಪಬ್ ಅಲ್ಲಿ ಫುಲ್ ಡ್ಯಾನ್ಸ್ ಗೀನ್ಸು ಲೈಟ್ ಎಲ್ಲ ಮಿಣೆ ಅಂತ ಹೋಗ್ತಾ ಇದೆ. ಅವಳ ಫ್ರೆಂಡ್ ನಮ್ಮ ಹೀರೋಯಿನ್ ಬಾತ್ರೂಮ್ ಬಂದವ್ರೆ. ಲೇ ಯಾವುದೋ ಮಾತ್ರ ಇದೆ ಇದು, ನನಗೆ ಬೇಡ ಅಂತ ಹೇಳಿ ಹೀರೋಯಿನ್ ಹಾಕೊಳ್ಳೆ ಅರ್ಧ ತಾನೆ ಏನು ಸತ್ತೋಗ್ಬಿಡಲ್ಲ ಅಂತ ಹೇಳ್ಬಿಟ್ಟು ಇಬ್ರು ಅರ್ಧ ಹಾಕೊಂಡು ಫುಲ್ ಡ್ಯಾನ್ಸ್ ಜೋರಾಗಿ ಹೋಗ್ತಾ ಇದೆ. ಸರಿ ಆಡೆಲ್ಲ ಮುಗಿದ್ಮೇಲೆ ಆಚೆ ಬರ್ತಾರೆ. ನೋಡಿದ್ರೆ ಅವಳು ಫ್ರೆಂಡೇ ಇಲ್ಲ ಇಲ್ಲಿ. ಅವನು ಕಾರ್ ಎತ್ಕೊಂಡು ಹೋದ ಇವ್ರನ್ನ ಬಿಟ್ಬಿಟ್ಟು ಅಲ್ಲಿಂದ ಮನೆಗೆ ಒಂದು 30-40 ಕಿಲೋಮೀಟರ್ ಇದಂಗಿದೆ. ಸ್ವಲ್ಪ ಇಬ್ರು ಕಾಡಲ್ಲಿ ಹಂಗೆ ಬರ್ತಾ ಇರ್ತಾರೆ. ಇವಳು ಕಾರ್ ತರ ಡ್ರಾಪ್ ಎಲ್ಲ ಕೇಳ್ತಾವಳೆ, ಬಟ್ ಯಾರು ಕೊಡ್ತಾ ಇಲ್ಲ. ಅವಳು ಹೇಳ್ತಾಳೆ ಹೀರೋಯಿನ್, ಅಯ್ಯೋ ಮುಗಿತು, ನಮ್ಮ ಅಪ್ಪ ಬೇರೆ 1 ಗಂಟೆಗೆ ಬಂದ್ಬಿಡು ಅಂತ ಹೇಳಿದ್ದ, ಇವಾಗ ಮಾತ್ರ ಗೊತ್ತಾದ್ರೆ ಅಷ್ಟೇ ಮ್ಯಾಟ್ರೆ ನನ್ನ ಸಾಯಿಸೇ ಬಿಡ್ತಾನೆ ಕಣೆ. ನಮ್ಮನೆ ಮತ್ತೆ ಪೂಜೆ ಮಾಡ್ತಾರ, ನಮ್ಮನೇಲಿ ಅದೇ ಗೋಳೆ, ನಮ್ಮ ಅಪ್ಪ ಬೇರೆ ದೊಡ್ಡ ಕುಡುಕ ಗೊತ್ತಾನೆ ಫಸ್ಟ್ ನಿನಗೆ ಅಂತ ಅವಳು ಹೇಳ್ತಾಳೆ. ಸರಿ ಹಂಗೆ ಒಂದು ಕಾರ್ ಬಂತು. ಇವನಿಗೂ ಅವಳಿಗೂ ಫಸ್ಟೇ ಆಗಲ್ಲ, ಬಾ ಹೋಗ್ಲಿ ನೈಟ್ ಆಯ್ತಲ್ಲ ಅಂತೇಳಿ ಕಾರಲ್ಲಿ ಕುತ್ಕೊಂತಾರೆ. ಹಂಗೆ ಕಾರು ಟಕ್ ಅಂತ ಕಾಡು ಹೊಡೆ ತಿರ್ಸ್ಬಿಡ್ತಾರೆ. ಈ ನನ್ನ ಮಕ್ಕಳೇನೋ ಕೆಟ್ಟದಾಗ ಮಾಡ್ತಾರೆ ಅವಳ ಹತ್ರ ಅಂತ ಅನ್ಕೊಬೇಕು, ಬಟ್ ಅದೇನೋ ಮಾಡಲ್ಲ. ಇಲ್ಲ ಇರ್ರೆ ಸುಮ್ನೆ ನಿಮಗೆ ಭಯ ಬೆಳೆಸಕ್ ಹಂಗ್ ಮಾಡ್ದೆ ಅಂತೇಳಿ ತಿರ್ಗಾ ಮೇನ್ ರೋಡ್ ತಿರ್ಸ್ತಾನೆ. ಭೂಮ್ ಅಂತ ಅಲ್ಲಿ ಯಾರೋ ಒಬ್ರು ಕ್ರಾಸ್ ಆದ್ರು. ಅದು ಯಾರ ಕಣ್ಣ ಕಾಣಿಸಿಲ್ಲ, ನಮ್ಮ ಹೀರೋಯಿನ್ ಕಣ್ಣಿಗೆ ಮಾತ್ರ ಕಾಣಿಸ್ತು. ಅಲ್ಲಿ ನೋಡ್ರಿ ಯಾರೋ ಒಬ್ಳು ಓದ್ಲು ಚಿಕ್ಕ ಹುಡುಗಿ, ನಿಲ್ಸು ಕಾರು ಪ್ಲೀಸ್ ನಿಲ್ಸೋ ಕಾರು ನೋಡೋಣ ಅಂತ ಹೇಳ್ತಾವಳೆ. ಬೇಡ ಇದು ಕಾರ್ ಸರಿ ಇಲ್ಲ, ಇದು ನಡಿ ಹೋಗೋಣ ಅಂತ ಹುಡುಗರೆಲ್ಲ ಎಷ್ಟೋ ಹೇಳ್ತಾರೆ. ಬಟ್ ನಮ್ಮ ಹೀರೋಯಿನ್ ಮಾತನ್ನ ಕೇಳಲ್ಲ. ಸರಿ ಕಾರು ನಿಲ್ಲಿಸ್ಬಿಟ್ರು. ಹೋಗಿ ನೋಡ್ತಾರೆ, ಅಲ್ಲಿ ಯಾರೋ ನಾಯಿಗೆ ನ್ಯಾಣ ಹಾಕ್ಬಿಟ್ಟಿದ್ದಾರೆ. ಅಯ್ಯೋ ಏನಾಯ್ತು ಈ ನಾಯಿಗೆ, ಯಾರೋ ಸಾಯಿಸ್ಬಿಟ್ಟಿದಾರಪ್ಪ, ಫಸ್ಟ್ ಹೋಗೋಣ ಬನ್ರಿ ಅಂತ ಎಲ್ಲಾರು ಹೇಳ್ತಾರೆ. ಆ ನಾಯಿ ಕೆಳಗಡೆ ಒಂದು ಬೊಂಬೆ ಬಿದ್ದಿರುತ್ತೆ. ಸರಿ ಆ ಬೊಂಬೆ ಹಂಗೆ ಎತ್ಕೊಂತಾಳೆ ಕೈಗೆ. ಅವರೆಲ್ಲ ಒಂಥರ ಮುಖ ಮಾಡ್ಕೋತಾರೆ, ಬೇಡ ಇದೆಲ್ಲ ತುಂಬಾ ಡೇಂಜರ್, ಹೇಳೋ ಮಾತು ಕೇಳು ಬಿಸಾಕ್ ಬಂದ್ಬಿಡಂತ ಒಬ್ಬೊಬ್ಬರೇ ಉಂಟಾಯ್ತಾರೆ. ಬಟ್ ನಮ್ಮ ಹೀರೋಯಿನ್ ಅವ್ರ ಮಾತೆಲ್ಲ ಕೇಳದೆ ಆ ಬೊಂಬೆ ಎತ್ಕೊಂಡು ಸೀದಾ ಮನೆಗೆ ಬಂದ್ಬಿಡ್ತಾಳೆ. ಅಪ್ಪದ ನೈಟ್ 1 ಗಂಟೆ ಎಲ್ಲ ಬರ್ಬೇಕಂತ ಹೇಳಿದನಲ್ಲ, ಇವಳು ಬಂದಿರೋದು ಮಾರನೇ ದಿನ ಬೆಳಗ್ಗೆ. ಅವಳ ತಂಗಿ ಬೇರೆ, ಅಕ್ಕ ಏನ್ ಡ್ರೆಸ್ ಇದು, ಹೋಗ್ಬೇಕಾರೆ ನೀಟಾಗಿ ಓದಲ್ಲೇ ಅಂತ ಅಕ್ಕನ ಹತ್ರ ಕೇಳ್ತಾಳೆ ತಂಗಿ. ಅಕ್ಕ ಈ ಬೊಂಬೆ ನನಗ, ಅದು ಮುಟ್ಬೇಡ ಬಿಡು ಅಂತೇಳಿ ಆ ಬೊಂಬೆನ ತಗೊಂಡೋಗಿ ಒಳಗಡೆ ಬೀರಲಿತ್ತಾಳೆ. ಸರಿ ಬೆಳಗ್ಗೆ ಆಯ್ತು, ಎಲ್ಲ ಕುತ್ಕೊಂಡು ಟಿಫನ್ ಮಾಡ್ತಾವ್ರೆ. ಅಪ್ಪ ಬೇರೆ ಕೇಳ್ತಾವ್ರೆ, ನೈಟ್ ಎಷ್ಟು ಗಂಟೆಗೆ ಬಂದೆ ಹೇಳು ಕರೆಕ್ಟಾಗಿ ಅಂತ. ಅಪ್ಪ ಬೇಗನೆ ಬಂದ್ಬಿಟ್ಟೆ ಅಪ್ಪ ಅಂತ ಟಿಫನ್ ಮಾಡ್ಕೊಂಡು ಸೀದಾ ವಾಶ್ರೂಮ್ಗೆ ಹೋಗ್ತಾಳೆ. ಅಲ್ಲಿ ಹೋಗಿ ಹಂಗೆ ತಲೆ ಬಾಸಾಡ್ತಾಳೆ. ಕೈಯಲ್ಲಿ ಏನೋ ಒಂಥರ ಮಾರ್ಕ್ ಆಗಿದೆ. ಈ ಮಾರ್ಕ್ ಯಾರಿಗಾಗಿತ್ತೇಳಿ ಸ್ಟಾರ್ಟಿಂಗ್ ಸೀನಲ್ಲಿ ಕಮೆಂಟ್ ಆಗಿ ಗೊತ್ತಿದ್ರೆ. ಹಂಗೆ ಅವಳ ಫ್ರೆಂಡ್ ನೋಡಕ್ ಹೋಗಿದ್ದಾಳೆ. ಮಚ್ಚೆ ಏನು ಗೇಮ್ ಮಾಡ್ತಾ ಇದ್ದೇನೆ? ಕಣೆ 3 ಆಟ ಸೋತ್ಬಿಟ್ಟ, ನನ್ನ ಮಗ ಕಾಸೇ ಕೊಡ್ತಲ್ಲ ಇವನು. ಸರಿ ಅವನು ಕಾಸು ಕೊಡ್ತಾ
ಕಳಿಸ್ಬಿಡ್ತಾನೆ. ಅವಳನ್ನ ಸೀದಾ ಸಬ್ಬಟ ಕರ್ಕೊಂಡು ಹೋಗ್ಬಿಟ್ಟು ಮಾತಾಡ್ತಾಳೆ ಅವಳ ಹತ್ರ. ಮಚ್ಚಿ ನೈಟು ಬಂದಲ್ಲ ಏನೋ ನಿನಗೆ ಅನ್ನಿಸ್ತಾ ಮಚ್ಚಿ? ನನಗೇನು ಅನ್ಸಿಲ್ಲ ಕಣೆ, ಅದೆಲ್ಲ ಮಾಮೂಲಿ ಅಂತಪ್ಪ. ಅವಾಗ ಆ ಕಡೆ ಎಲ್ಲ ನೋಡೋರಂತೆ ಅವಳನ್ನ, ಅದೆಲ್ಲ ನಾನು ನಂಬಕ್ಕೆ ಇಷ್ಟ ಇಲ್ಲ ಹೋಗಲಿ ಅಂತ ಇವ್ರಿಬ್ಬರಿಗೆ ಮಾಡ್ಬೇಕಾರೆ ಅಲ್ಲಿ ಬರ್ತಾರೆ. ಮಾಮೂಲಿ ಕಾಲೇಜಲ್ಲಿ ಗೊತ್ತಲ್ಲ ಫ್ರೆಂಡ್ಗಳು, ಅಲ್ಲಿ ಫೇಡ್ ಅಂತ ಒಬ್ಳಿಗೆ ಆಗ್ತಾಳೆ. ಲೇ ಅವಳಿಗೆ ಯಾಕೆ ಹಂಗೆ ಹೊಡ್ದೆ ಅಂತ ಇಬ್ರಿಗೂ ಜಗಳ. ಸರಿ ಹಂಗೆ ಹೋಗ್ತಾಳೆ. ಅಲ್ಲಿ ಫಾದರ್ನು ಒಬ್ರು ಮೇಡಮ್ ಅವ್ರು ನಿಂತವ್ರೆ. ನೀನೇನೋ ನೈಟು ಪಬ್ಗೆ ಹೋಗಿದಂತೆ, ಹುಡುಗರು ಸರಿಲ್ಲ ಕಣೆ, ಅವ್ರ ಜೊತೆ ಸೇರ್ಬೇಡ ಅಂತ ಅಡ್ವೈಸ್ ಮಾಡ್ತಾರೆ. ಓಕೆ ಮೇಡಮ್ ಆಯ್ತು ಅಂತ ಅವಳು ಮುಂದೆ ಹೊಂಟಾಳೆ. ಸರಿ ಹಂಗೆ ಚರ್ಚ್ಗೆ ಬಂದವಳೆ. ಫಾದರ್ ನಿಮ್ಮ ಹತ್ರ ಒಂದು ಕೇಳಬೇಕಾಗಿತ್ತು ಅಂತ ಬೊಂಬೆನ ತೋರಿಸ್ತಾರೆ. ಏನಮ್ಮ ಇದು ಹಳೇ ಬೊಂಬೆ, ನಾವು ಮೊನ್ನೆ ಕೊಟ್ಟಿದ್ದು ಹೊಸ ಬೊಂಬೆ ಅಲ್ವಲ್ಲ, ಇದೇನಕ್ಕೆ ಇದು ಬೊಂಬೆ, ಇದೆಲ್ಲ ಗೊತ್ತಿಲ್ಲ ನನ್ಗೆ ಹೋಗು ಅಂತ ಅವನು ಕಳಿಸ್ಬಿಡ್ತಾನೆ. ಫಾದರ್ ಏನೋ ಗೊತ್ತಿರ್ಬೋದು ಇದ್ರ ಬಗ್ಗೆ. ಈ ಕಡೆ ಹಂಗೆ ನಮ್ಮ ಫ್ರೆಂಡ್ನ ತೋರಿಸ್ತಾರೆ. ಮನೆಗೆ ಬಂದವ್ರೆ. ಅಪ್ಪ ದೊಡ್ಡ ಕುಡ್ಕ, ಏಯ್ ವಾಗಲ್ಲ ಬೇರ್ ತಗೊಂಬಾರೆ ಅಂತ ಹೇಳ್ತಾರೆ. ಸರಿ ಅವಳು ಹೋಗ್ತಾಳೆ. ಇವನು ಇಲ್ಲಿ ಗುಜಾಲಾಗಿರೋ ವಿಡಿಯೋ ನೋಡ್ತಾವ. ನಂಗೆ ಅಲ್ಲಿ ಸೀನ್ ಕಟ್ ಮಾಡಿ ಇಲ್ಲಿ ನಮ್ಮ ಹೀರೋಯಿನ್ ತೋರಿಸಿದ್ರು. ಹಂಗೆ ಸ್ನಾನ ಮಾಡ್ತಾವಳೆ. ಸರಿ ಆಚೆ ಬಂದು ಒರ್ಸ್ಕೊಂತಾವಳೆ. ಜರ್ಕ್ ಅಂತ ಒಂದು ಸೌಂಡ್ ಬಂತಲ್ಲಿ. ಏನಪ್ಪಾ ಇದು? ಆ ಕನ್ನಡಿ ಬೇರೆ ಕ್ಲೋಸ್ ಆಗಿ ಓಪನ್ ಆಗ್ತಾ ಇದೆ. ಹಂಗೆ ಮುಸ್ತಾನೆ ಅವಳೆ. ಅಲ್ಲಿ ಹೋಗಿ ನೋಡ್ತಾಳೆ ಗುರು, ಯಾರೋ ಬಂದವಳನ್ನ ಹಿಡ್ಕೊಂಡು ಹಂಗೆ ಒಡೆ ಎಳ್ಕೊಂಡೋಗದ. ಸೀದಾ ಅದೊಂದು ಬಾಯಿ ಒಡೆ ಎಳ್ಕೊಂಡಾಯ್ತು. ಬಾಯಿ ಒಡೆ ಎಳಿತಾ ಇದೆ ಆ ದೆವ್ವ ಅವಳನ್ನ. ಅಮ್ಮ ಕಾಪಾಡಿ ಅಮ್ಮ ಕಾಪಾಡಿ ಅಂತ ಬಡ್ಕೊಂತಾವಳೆ. ಆ ಕಡೆ ಅವ್ರ ಅಪ್ಪ ಅಮ್ಮನ ಬಂದ್ರು. ಏಯ್ ಬಾಕ್ಲು ತೆಗಿ ಅಂತ ಬಾಕ್ಲು ಹೊಡ್ಕೊಂಡು ಒಡೆ ಬಂದ್ಬಿಟ್ರೆ ಟಬ್ಬಲ್ಲಿ ಸೈಲೆಂಟಾಗಿ ಮಲಗವಳೆ. ಸರಿ ಮಗಳನ್ನ ಹಿಡ್ಕೊಂಡು ಹಿಂಗೆ ಅಲ್ಲಾಡಿಸ್ತಾರೆ. ಭೂಮ್ ಅಂತ ಎದ್ಲವಳು. ಏನಾಯ್ತು ಬಾ ಅನ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಅವಳನ್ನ ಸೀದಾ ಕುಂಡ್ರಿಸ್ಬಿಟ್ಟು ಡಾಕ್ಟರ್ಗೆ ಹೇಳಿದೀನಿ ಬೆಳಗ್ಗೆ ಬರ್ತಾರಂತೆ, ಫಸ್ಟ್ ಹೋಗಿ ಚೆಕ್ ಮಾಡಿಸು ಅಂತ ಹೇಳ್ತಾರೆ. ಅಮ್ಮ ಏನಿಲ್ಲ ಬಿಡಮ್ಮ, ನೈಟಲ್ಲಿ ಇದ್ನಲ್ಲ ಟಕ್ಕಂತ ಅವ್ರಪ್ಪ, ಏನೇ ರಾತ್ರಿ ಓವರಾಗಿ ಕುಡ್ದ ನೀನು, ಮಾತ್ರ ಈ ತರ ಹಾಕೊಂಡ ಹೇಳೆ ಅಂತ ಹೇಳ್ತಾರೆ. ಇಲ್ಲಪ್ಪ ಸ್ವಲ್ಪ ಟಯರ್ಡ್ ಆಗ್ತದೆ ಬಿಡಿ ಪ್ಲೀಸ್ ನನ್ನ ಅಂತ ಹೇಳಿ ಆ ಮಾತು ಅಲ್ಲಿಗೆ ಬಿಡ್ತಾರೆ. ಮಾರನೇ ದಿನ ಬಂದ್ಲು ಫ್ರೆಂಡ್ ನೋಡಕ್ಕೆ. ಮಚ್ಚಿ ನಿನಗೇನೋ ಆಯ್ತಾನೆ? ನನಗೇನಾಗಿಲ್ವಲ್ಲಪ್ಪ, ನಾನು ಕೂಲಾಗಿದ್ದೀನಲ್ಲ. ಇಲ್ಲ ಮಚ್ಚಿ ನನಗೇನೋ ಯಾರೋ ಬಂದು ಕರೆ ತರ ಇದೆ ಕಣೆ, ನನಗೆ ತುಂಬಾ ಭಯ ಆಗ್ತಾ ಇದೆ, ನೋಡಲಿ ಮಾರ್ಕ್ ನೋಡು ಕೈಯಲ್ಲಿ ಅಂತ ಹೇಳ್ತಾರೆ. ಲೇ ಆ ಟ್ಯಾಬ್ಲೆಟ್ ಹಾಕೊಂಡಲ್ಲ ಅದಕ್ಕೇನೋ ಪ್ರಾಬ್ಲಮ್ ಇರ್ಬೋದು. ಸರಿ ಬಾ ಆ ಟ್ಯಾಬ್ಲೆಟ್ ಯಾರು ಕೊಟ್ನೋ ಅವನ ನೋಡೋಣ ಅಂತೇಳಿ ಆ ಟ್ಯಾಬ್ಲೆಟ್ ಅದೇ ಕಾರಲ್ಲಿ ಡ್ರಾಪ್ ಮಾಡ್ದಲ್ಲ, ಸೀದಾ ಅವರು ಫ್ಯಾಕ್ಟ್ರಿಗೆ ಹೋಗ್ತಾಳೆ. ಅವನೆಲ್ಲ ಕುಂತವನೆ. ಏನು ಈ ಮಾತ್ರೆ ಕೊಟ್ಟಲ್ಲ, ಈ ಮಾತ್ರೆಯಿಂದ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ, ನನ್ನ ಫ್ರೆಂಡ್ಗೆ ಏನೋ ಅಲರ್ಜಿ ಆಗಿದೆ ಅಂತೆ. ಲೇ ಮಾತ್ರೆಯಿಂದ ಎಲ್ಲ ಆಗಿರುತ್ತೆ, ಯಾವನೇ ಮಾತ್ರ ಹೋಗಿರ್ತೀರ ಅಂತ ಅಸಹ್ಯವಾಗಿ ಮಾತಾಡ್ತಾನೆ ಅವನು. ನಾನು ಹಾಕ್ತೀನಿ ಮಾತ್ರೆನ ಡೈಲಿ 3 ಮಾತ್ರೆ ಹಾಕ್ತೀನಿ, ನನಗೇನಾಯ್ತು ಚೆನ್ನಾಗೇ ಇಲ್ವಾ ನಾನು ಅಂತ ಹೇಳ್ತಾನೆ. ಅದ ಏನೂ ಆಗಿರಲ್ಲ ನೋಡ್ಕೋ ಹೋಗು ಅಂತೇಳಿ ಕಳಿಸ್ಬಿಡ್ತಾನೆ. ಆಚೆ ಇರ್ಬೇಕಾದ್ರೆ ಇನ್ನೊಬ್ಬ ಕೇಳ್ತಾವನೆ, ಏನು ನೈಟ್ ಫ್ರೀ ಇದೆಯಾ, ಬಾ ಇವಳ ಮೇಲೆ ಸ್ವಲ್ಪ ಕ್ರಶ್ ನಮ್ಮ ಹೀರೋಯಿನ್ಗೆ, ಬಾ ನಾನು ಫ್ರೀಯಾಗಿ ಹೇಳ್ತೀನಿ ಎಲ್ಲ ಆಚೆ ಅವನು ಹೇಳ್ತಾನೆ. ಓಕೆ ಟೈಮ್ ಇದೆ ನೋಡ್ತೀನಪ್ಪ ಅಂತೇಳಿ ಬಿಡ್ತಾರೆ. ಸೀದಾ ಬೋರ್ಡ್ ತೋರ್ಸಾರೆ ಇದೆ ಮಾತ್ರೆ ಮಾರವನ್ನ. ನೋಡಿದ್ರೆ ನನ್ನ ಮಗಂದ ಮಾರ್ಕು ಅವನಿಗೂ ಆಗೈತೆ. ಹಂಗೆ ಸೀನ್ ಕಟ್ ಮಾಡಿ ಇಲ್ಲಿ ನಮ್ಮ ಫ್ರೆಂಡ್ ನ ತೋರಿಸ್ತಾರೆ. ಫ್ರೆಂಡ್ ಅದೇ ನಮ್ಮ ಹೀರೋಯಿನ್ ಫ್ರೆಂಡ್ ಬರ್ತಾಳೆ. ಟಿಫನ್ ಏನ ಮಾಡಿದ್ದಾಳೆ. ಏನ್ ಅಡಿಗೆ ಮಾಡಿದ್ಯಾ ಲೈ, ಯಾವಾಗ ನೋಡ್ರು ಅದೇ ಮಾಡ್ತೀಯ ಅನ್ಬಿಟ್ಟು ಮಗಳ ಮೇಲೆ ರೇಗ್ಬಿಟ್ಟು ಹೊಂಟೈತ ನಂಗೆ. ಹಂಗೆ ಅಲ್ಲಿ ಸೀನ್ ಕಟ್ ಆಗಿ ಇಲ್ಲಿ ತೋರಿಸ್ತಾರೆ ನಮ್ಮ ಹೀರೋಯಿನ್ ಮನೇಲಿ. ಅಪ್ಪ ಅಮ್ಮನಿಗೆ ನೈಟ್ ಡ್ಯೂಟಿ ಹಾಕವ್ರೆ. ಅಪ್ಪ ಅಮ್ಮ ಹೇಳ್ತಾವ್ರೆ, ಲೈ ತಂಗಿನ ಚೆನ್ನಾಗಿ ನೋಡ್ಕೋ ಆಯ್ತಾ, ನಮ್ಮಿಬ್ರಿಗೂ ನೈಟ್ ಡ್ಯೂಟಿ ಇದೆ, ನಾವು ನೈಟ್ ಬೆಳಗ್ಗೆನೆ ಬರೋದು, ನಮ್ಗೆ ಟಿಫನ್ ಮಾಡಿಕ್ಬಿಡು ಅಂತ ಮಗಳ ಹತ್ರ ಹೇಳ್ತಾವ್ರೆ. ಇಲ್ಲಿ ನಮ್ಮ ಫ್ರೆಂಡ್ ತೋರಿಸಿದ್ರು. ಅವ್ರಪ್ಪ ಚೆನ್ನಾಗಿ ಗೋರ್ಕೆ ಹೊಡಿತಾವನೆ. ಸರಿ ಅಂದ್ಬಿಟ್ಟು ಹಂಗೆ ಬಾರ್ ಹತ್ರ ಬರ್ತಾಳೆ. ಅವಳಿಗೆ ವಾಶ್ರೂಮ್ ಅರ್ಜೆಂಟ್ ಆಗುತ್ತೆ. ಸರಿ ವಾಶ್ರೂಮ್ಗೆ ಹೋಗ್ತಾಳೆ. ಅಲ್ಲಿ ಡೋರ್ ಓಪನ್ ಇರಲ್ಲ. ಇನ್ನೊಂದು ವಾಶ್ರೂಮ್ಗೆ ಹೋಗ್ಬಿಟ್ಟು ಕುತ್ಕೊಂತಾಳೆ. ಯಾರೋ ಡಮ ಅಂತ ಹೊಡಿತಾರೆ. ಏನಯ್ಯ ಟಿಶ್ಯೂ ಪೇಪರ್ ಬೇಕಾ ತಗೋ ಅಂತ ಕೆಳಗೆ ಕೊಡ್ತಾಳೆ. ಅದು ಸರ್ಕಾರ ಹೇಳ್ಕೊಂಡ್ಬಿಡುತ್ತೆ. ಯೋ ನಿಧಾನ ಕೇಳ್ಕೊಳಯ್ಯ, ಏನಕ್ಕೆ ಹಂಗೆ ಮಾಡ್ತೀಯಾ? ಆಚೆ ಬರ್ತಾಳೆ. ಅಲ್ಲ ಕನ್ನಡಿಯಲ್ಲಿ ಮುಖ ನೋಡ್ತಾಳೆ ಗುರು. ಒಂಥರ ಸೌಂಡ್ ಅಲ್ಲ ಫುಲ್ ಅಕ್ಕಪಕ್ಕದಲ್ಲಿ. ಏನಪ್ಪಾ ಅಂತ ಒಂದೊಂದು ವಾಶ್ರೂಮೇ ನೋಡ್ತಾ ಇದೆ. ಭೂಮ್ ಅಂತ ತಿರ್ಗಾ ದೇವ ಬಂದ್ಬಿಡದ. ಇವಳು ನಡ್ಕೊಂಡು ಹೋಗ್ತದ ಹಂಗೇನೆ. ಬಟ್ ಅದ್ರ ಕೈಗೆ ಇವಳು ಸಿಗಲ್ಲ. ಅಲ್ಲಿಂದ ಎದ್ದಿ ಬಿದ್ದಿ ಸೀದಾ ಬಾರಿಂದ ಆಚೆ ಓಡ್ ಬಂದು ಅಲ್ಲೊಂದು ಫೋನ್ ಬೂತ್ ಇದೆ. ಅಲ್ಲಿ ಬಂದು ಫೋನ್ ಮಾಡ್ತಾಳೆ. ಲೇ ಮಚ್ಚಿ ಈ ತರ ನನಗೂ ಬಂತು ಕಣೆ, ಏನಾಯ್ತೆ ಅಂತ ಮಾಡ್ತಾಳೆ. ಅಲ್ಲಿ ಲೈಟ್ ಬ್ಲಿಂಕ್ ಆಗ್ತಾ ಇದೆ. ಎಲ್ಲಿ ಎಸ್ ಡಿ ಯಲ್ಲಿ. ಸರಿ ಆ ದೇವ ಬಂದು ಹಂಗೆ ಇವಳು ಕತ್ನ ಹಿಡ್ಕೊಂಡು ಸೇಮ್ ಟು ಸೇಮ್ ಅದೇ ಬಾವಿ ಒಡೆ ಎಳ್ಕೊಂಡು ಹೋಗ್ತಾ ಇದೆ. ನಮ್ಮ ಹೀರೋಯಿಂದ ಗೊತ್ತಲ್ಲ ಎಳ್ಕೊಂಡೋದ್ರೆ ಬಾವಿ ಎಳ್ಕೊಂಡ್ರೆ ನಾವು ತಲೆದ್ರಿಗೆ ಬಿದ್ದಿರ್ತೀವಿ ಅಂತ. ಸೀದಾ ಏನ್ ಮಾಡ್ತಾಳೆ, ಅಪ್ಪನಿಗೆ ಹೇಳ್ದೆ ತಂಗಿಗೆ ನಿನ್ಗೊಂದು ಬುಕ್ ಕೊಡ್ತೀನಿ, ಓಕೆ ಅಪ್ಪನಿಗೆ ಹೇಳ್ಬೇಡ, ಕೇಳಿದ್ರೆ ನಾನು ಮಲ್ಕೊಂಡಿ ಅಂತ ಹೇಳಿ ಅಂದ್ಬಿಟ್ಟು ಅಲ್ಲಿಂದ ಎದ್ದಿ ಬಿದ್ದಿ ಓಡ್ ಬರ್ತಾಳೆ. ಎಚ್ ಡಿ ಹತ್ರ. ಅಲ್ಲಿ ಬಂದು ನೋಡ್ರೆ ಅವಳ ಫ್ರೆಂಡ್ ಹಂಗೆ ಮಲ್ಗವಳೆ. ಅವಳು ಹಂಗೆ ಹಾಕೊಂಡು ಅಲಾಡ್ತಾಳೆ. ಇದೋಳೆ ಅನ್ಬಿಟ್ಟು ಭೂಮ್ ಅಂತ ದೋಳ್ತಾಳ ಮೇಲೆ ಅವಳು. ತಿರ್ಗಾ ಅಲ್ಲಿ ಕನಸಿಂದ ಆಚೆ ಬಂದ್ಲು. ಮಚ್ಚಿ ನನಗೆ ತುಂಬಾ ಭಯ ಆಗ್ತಾ ಇದೆ ಕಣೆ, ನಾವು ಇಲ್ಲಿಂದ ಎಲ್ಲ ಆಚೆ ಹೋಗಿ. ಇಲ್ಲ ಮಚ್ಚ ನಮ್ ಇಬ್ರಿಗಾಗೈತೆ, ಫಸ್ಟ್ ಅವ್ರಿಬ್ರಿಗೂ ನಾವು ಎಚ್ಚರಿಕೆ ಮಾಡ್ಬೇಕು, ಬಾ ಹೋಗೋಣ ಅಂತ. ಇವರಿಬ್ರು ಹೋಗ್ತಾರೆ. ಎಲ್ಲಿಗೆ? ಅದೇ ಆ ಬೋರ್ಡನ್ ಹತ್ರ. ಅವಳ ಮೇಲೆ ಎಡೆ ಕೇಳಿರಲ್ಲ ಗುರು, ಮಾತ್ರೆ ಕೊಡ್ನಲ್ಲ ಅವನ ಹತ್ರ. ಆ ಫ್ರೆಂಡ್ ಬಂದ್ಬಿಟ್ಟು ಮಚ್ಚಿ ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಕಣ ನಾನು, ಸ್ವಲ್ಪ ನೋಡ್ಕೋ ಅಂತ ಹೇಳ್ತಾರೆ. ಸರಿ ಹೋಗ್ ಬಾ ಬೇಗ ಅನ್ಬಿಟ್ಟು ಅವನು ಹೋಗ್ತಾನೆ. ಎಲ್ಲ ಆಫ್ ಮಾಡಿದೀನಿ, ಹುಷಾರು ಊಟ ಮಾಡ್ಕೊಂಡ್ ಬಾ ಅಂತೇಳಿ ಕಳಿಸ್ತಾನೆ. ಇವನು ಆ ಹುಡುಗಿ ಫೋಟೋ ನೋಡ್ಕೊಂಡು ಏನೋ ಮಾಡ್ಕೊಂತವನೆ. ಅಲ್ಲಿ ಆಚೆ ಲೈಟ್ ಆಫ್ ಆಯ್ತು. ಯಾರವನು ಅನ್ಬಿಟ್ಟು ಹಂಗೆ ಹೋಗ್ತಾನೆ. ನೋಡಿದ್ರೆ ಯಾರು ಇರಲ್ಲ. ಎಲ್ಲ ಅಲ್ಲಿ ಹಂಗೆ ಲೈಟ್ ಎಲ್ಲ ಬ್ಲಿಂಕ್ ಆಗಿ ಆಫ್ ಆಗ್ತಾ ಇದೆ. ಏನಪ್ಪಾ ಅಂತ ತಿರುಗ್ತಾನೆ. ಬಂದ್ಬಿಡದ. ಇವನು ಎದ್ದಿ ಬಿದ್ದಿ
ಬಿದ್ದಿ ಅಂಗಡಿಯಿಂದ ಆಚೆ ಓಡ್ಬಿಟ್ಟು ಕಾರ್ ಎತ್ಕೊಂಡು ಹೋಯ್ತಾವನೆ. ನಮ್ಮ ಹೀರೋಯಿನ್ ಅವ್ರ ಫ್ರೆಂಡ್ ಬೇರೆ ಬರ್ತಾವ್ರಲ್ಲ ಅಲ್ಲಿ, ಬೇಡ ಕಣೋ ಕೂಲಾಗಿರೋ ಅಂತ ಹೋಗ್ತಾವನೆ. ಅಲ್ಲೊಂದು ಲಾರಿ ಕ್ರಾಸ್ ಆಗುತ್ತೆ, ಅದು ಕೊಡ್ಕೊಂಡು ಆ ಕಂಬಿ ಎಲ್ಲ ಚುಚ್ಕೊಂಡು ಅಲ್ಲೇ ಸ್ಪಾಟ್ ಅಲ್ಲಿ ಸತ್ತೋಗ್ಬಿಡ್ತಾನ ಅವನು. ಎಲ್ಲ ಬರ್ತಾರಲ್ಲ ಪೊಲೀಸ್ ಎಲ್ಲ ಬಂದು ಕೇಳ್ತಾರೆ. ಆ ಹುಡುಗನ ಓಡ್ ಬರ್ತಾನೆ, ಅಯ್ಯೋ ನನ್ನ ಫ್ರೆಂಡು ಇವಾಗ ನೋಡ್ಕೊಂಡ್ ಬಂದಲ್ಲಿ, ಇವಾಗ ತಾನೇ ಅವನ ಮಾರಾಟಕ್ಕೆ ನೂದೆ ಕಣ ಆಚ ಕಡೆ, ಅಷ್ಟು ಬೇಗ ಯಾರೋ ಸಾಯಿಸಿದವನ್ನ ಹಂಗೆ ಪಡ್ಕೋತಾವನೆ. ಈ ಸ್ಟೋರಿ ಎಲ್ಲ ಆ ಹುಡುಗನ ಹತ್ರ ಹೇಳ್ತಾವ್ರೆ. ಹೌದೌದು, ಅವತ್ತು ನಾವೆಲ್ಲ ಅದನ್ನ ನೋಡಿ ನಾಟಕ ಅನ್ಕೊಂಡ್ವಿ, ಇವಾಗ ಗೊತ್ತಾಗ್ತಾ ಇದೆ ಇವತ್ತು. ಅದ್ರ ಹುಡುಗಿ ಇದ್ಲಪ್ಪ, ಚಿಕ್ಕ ಹುಡುಗಿ, ಅವಳು ಕಾಣೆ ಆಗ್ಬಿಟ್ಲು, ಎಲ್ಲೋದ್ಲೋ ಗೊತ್ತಿಲ್ಲ ಅಂತ ಇವನೆಲ್ಲ ಅದ್ರ ಬಗ್ಗೆ ಗೊತ್ತಿರೋ ಸ್ಟೋರಿನ ಹೇಳ್ತಾವನೆ. ಸರಿ, ಬೆಳಗ್ಗೆ ಒಬ್ರು ಮನೆಗೆ ಹೋಗೋಣ ಅಂತ ಹೇಳಿ ಎಲ್ಲ ಮಾತಾಡ್ಕೊಂಡು ಅವ್ರವ್ರ ಮನೆಗೆ ಬರ್ತಾರೆ. ಇಲ್ಲಿ ನಮ್ಮ ಫ್ರೆಂಡ್ ನ ತೋರಿಸ್ತಾರೆ. ಫ್ರೆಂಡ್ ಸೀದಾ ಮನೆಗೆ ಬಂದ್ಲು, ಅಪ್ಪ ಎದೋಳಿ ಅನ್ಬಿಟ್ಟು ಅಪ್ಪನ ಪಕ್ಕದಲ್ಲೇ ಮಲ್ಕೊಂಡಿದ್ದಾಳೆ. ಹಂಗೆ ನಮ್ಮ ಹೀರೋಯಿನ್ ತೋರಿಸ್ತಾರೆ. ಸೀದಾ ವಾರ್ಡ್ರೋಬ್ ಬುಕ್ ಮಾಡಿ, ಅದೇ ಬೆಳಗ್ಗೆ ಹೋಗ್ಬೇಕಲ್ಲ, ಆ ಬೊಂಬೆ ಎತ್ಕೊಂಡು ತಂಗಿನ ಸ್ಕೂಲ್ಗೆ ಬಿಟ್ಬಿಟ್ಟು ಸೀದಾ ಹೋಗ್ತಾಳೆ. ಎಲ್ಲಿಗೆ? ಅದೇ ಫಸ್ಟ್ ಸೀನ ಸತ್ತಲ್ಲ ನಮ್ಮ ಬಾಯ್ ಫ್ರೆಂಡ್, ಅವನ ಹತ್ರ ಹೋಗಿದ್ದಾಳೆ. ಅವನು ತುಂಬಾ ಕೋಪ ಮಾರಾಡ್ತಾ ಇದ್ದಾನೆ. ಇವಾಗ ಏನಕ್ಕೆ ಇದಕ್ಕೆಲ್ಲ ಬಂದ್ರಿ ಇಲ್ಲಿ, ಹಂಗೆ ಹಿಂಗೆ ಅಂತ ಮಾರಾಡ್ತಾವನೆ. ಟಕ್ ಅಂತ ಇವರು ಕೈ ತೋರಿಸ್ತಾರೆ. ಸರಿ, ಅವನು ಎಲ್ಲ ಹೇಳ್ತಾನೆ, ಹೌದು ಸತ್ಲು, ಅವಳನ್ನ ನಾನು ಕೇಳಿದೆ, ಅವಳು ಯಾರೋ ಫಾಲೋ ಮಾಡತಾರ, ಯಾರೋ ಬಂದು ಭಯ ಬೀಳಿಸೋತಾರ, ಹಿಂಗೆಲ್ಲ ಆಗ್ತಾ ಇತ್ತಂತೆ ಅವಳಿಗೆ, ಅದಕ್ಕೆ ಸತ್ತೋದ್ಲ ಅವಳು ಅಂತ ಹೇಳ್ತಾನೆ. ಇವರು ಸೀದಾ ಚರ್ಚ್ಗೆ ಹೋಗ್ತಾರೆ. ಆ ಚರ್ಚಲ್ಲಿ ಫಾದರ್ 1947 ವಿಡಿಯೋ ಐಕಾನಲ್ಲಿ, ಹೌದು ಚರ್ಚ್ ಫಾದರ್ ಇದೇನಕ್ಕೆ ನೋಡ್ಬೇಕು ಅಂತ ವಿಡಿಯೋ ಹಾಕಿ ನೋಡಿದ್ರೆ ಅಲ್ಲೊಂದು ಚಿಕ್ಕ ಹುಡುಗಿ ನಿಂತವಳೆ ಗುರು. ಯಾಕಂದ್ರೆ ಆ ಹುಡುಗಿಗೂ ಸೇಮ್ ಇವ್ರಿಗೆ ಸ್ಕಿನ್ ಎಲ್ಲ ಇದಾಗೈತಲ್ಲ, ಅದನ್ನ ತೋರಿಸ್ತಾರೆ ಇಲ್ಲಿ. ಹಂಗಾರೆ ಚರ್ಚ್ ಫಾದರ್ಗೆ ಎಲ್ಲ ಗೊತ್ತು, ಬಟ್ ಅವನು ಅವ್ರ ಹತ್ರ ಹೇಳ್ತಾ ಇಲ್ಲ. ಸರಿ, ಹಿಂಗೆ ಮಾಡ್ತಾ ಇರ್ಬೇಕಾರೆ ಒಬ್ಬೊಬ್ಬರೇ ಜುರುಕ್ ಅಂತ ದೆವ್ವ ಎಳ್ಕೊಂಡು ಹೋಗ್ತಾ ಇದೆ. ಯಾಕಂದ್ರೆ ನಮ್ಮ ಹುಡುಗನ ಅಟ್ಯಾಕ್ ಮಾಡಿವಲ್ಲ ಅದು, ಅದಕ್ಕೆ ಅವನು ಅಟ್ಯಾಕ್ ಮಾಡ್ತಾ ಇದೆ. ಎಳ್ಕೊಂಡು ಹಂಗೆ ಬಾವಿ ಒಡೆ ಹೋಯ್ತು, ಅದು ಒಡೆ ಎಳಿತಾ ಇದೆ. ಬಟ್ ಹುಡುಗನ್ ಗೊತ್ತಿಲ್ವಲ್ಲ. ನಮ್ಮ ಹೀರೋನಿಗೆ ಅದು ಪಸಾರಾಗಿ ಹಂಗೆ ಮಾಡಿ ಎಲ್ಲ ಡೋರ್ ಹೊಡ್ಕೊಂಡ್ ಬಂದು ನೀಟಾಗಿ ಹೋಗಿ ಅವ್ರನ್ನ ಎಬ್ಬರ್ಸಾರೆ. ಅವನು ಭೂಮ್ ಅಂತ ಎದ್ಬಿಟ್ಟು ಬಂದ್ಬಿಟ್ಟು ದಮ್ ಹೊಡಿತಾವನ. ಏನೇ ಆಯ್ತಿದ್ದು ಅಂದ್ಬಿಟ್ಟು ನೋಡಿದ್ರೆ ಅವ್ನ ಕೈಯಲ್ಲೂ ಮಾರ್ಕ್ ಬಂದ್ಬಿಟ್ಟೈತೆ, ಈ 3 ಜನ ಕೈಯಲ್ಲೂ ಮಾರ್ಕ್ ಇದೆ. ಹಂಗೆ ಮಾಡ್ತಾ ಇರ್ಬೇಕಾರೆ ಅವ್ರ ಅಪ್ಪ ಬರ್ತಾನೆ. ಲೇ, ಎಲ್ಲ ಇದೆಯಾ ನೀನು, ಸ್ಕೂಲ್ಗೆ ಹೋಗಿ ಅಂದ್ರೆ ಇಲ್ಲಿ ಬಂದು ಆಟಾಡ್ತಾ ಇದೆಯಾ ಅನ್ಬಿಟ್ಟು ಅಪ್ಪನ ಸಾರಿ ಮಗಳನ್ನ ಹೇಳ್ದೆ ಎಳ್ಕೊಂಡೋಗಿ ಮನೆಗೆ ಹೋಗ್ಬಿಟ್ಟು, ಏನೇ ನಿನ್ಗೆ ನಾನು ಫೀಸ್ ಕಟ್ತಾ ಇದ್ರೆ ನೀನ್ ನಾಟಕ ಮಾಡ್ತಾ ಇದೆಯಾ ಬೇರೆ ಜೊತೆ, ಹಂಗೆ ಹಿಂಗಂತ ಬೈತಾನ್ ಬಾಯಿಗೆ ಬಂದಂಗೆ. ಅವಳು ಸೀದಾ ಬಾತ್ರೂಮ್ ಮಾಡಿ ಹೋಗ್ಬಿಟ್ಟು ಲಾಕ್ ಹಾಕೊಂಡ್ಬಿಡ್ತಾಳೆ. ಅಲ್ಲಿ ನೋಡಿದ್ರೆ ಭೂಮದ ದೆವ್ವ ಬಂದ್ಬಿಡ್ದ ಹಿಂದ್ಗಡೆ. ಇವನು ಬಂದ್ಬಿಟ್ಟು ಹೊರಗಡೆ ನೋಡ್ತಾನೆ, ಮಗಳು ಬೇರೆ ಮಲಗವಳಲ್ಲ, ಹಿಂಗ ಅಲ್ಲಾಡ್ಸಾಡ್ತಾನೆ, ಮಗಳೇ ಅಂತ. ಅವಳು ಅವ್ರ ಅಪ್ಪನ ಹಂಗೆ ಆ ಬೈದಲ್ಲೇ ಚುಚ್ಚಿ ಸಾಯಿಸೇ ಬಿಡ್ತಾಳೆ. ಇಲ್ಲಿ ನಮ್ಮ ಹೀರೋಯಿನ ತೋರಿಸ್ತಾರೆ. ಅದೇ ಅವಲ್ಲಿ ನೋಡಿದ್ರಲ್ಲ ಗುರು ವಿಡಿಯೋಲಿ, ಆ ಹುಡುಗಿ ಸೀದಾ ಹುಡುಗಿ ಮನೆಗೆ ಬಂದವ್ರೆ ಅವ್ರ ಅಮ್ಮನ್ ಮೀಟ್ ಮಾಡಕ್ಕೆ. ಹೊರಗಡೆ ಹೋಗ್ತಾರೆ. ಅವ್ರ ಅಪ್ಪ ಆಚೆ ಟ್ರ್ಯಾಕ್ಟರ್ ರೆಡಿ ಮಾಡ್ತಾವನೆ. ಸೀದಾ ಹೊಡೆ ಹೋಗ್ಬಿಟ್ಟು ಆ ಹುಡುಗಿ ಫೋಟೋ ನೋಡ್ತಾಳೆ. ಟಕ್ ಅಂತ ಅಲ್ಲಿ ಅವ್ರ ಅಮ್ಮ ಬಂದ್ಬಿಡ್ತಾರೆ. ಏಯ್, ಯಾರು ನೀವು, ಏನಾಯ್ತು ನಿಮ್ಗೆ, ಹಂಗೆ ಅಂತ ಬೈದವ್ರೆ, ಹೋಗ್ರಿ ಆಚೆ ಫಸ್ಟ್ ಅಂತ. ಆ ಮಾರ್ಕ್ ನೋಡಿದ ತಕ್ಷಣ ಅವ್ರ ಅಮ್ಮನಿಗೆ ಒಂಥರ ಶಾಕು. ಯಾಕಂದ್ರೆ ಅವ್ರ ಮಗಳಿಗೂ ಇತ್ತಲ್ಲ ಅದು, ನಿನಗೂ ಇದೇನಮ್ಮ ಇದು, ನೀನು ಅದರಿಂದ ಅನುಭವಿಸ್ತಾ ಇದೀಯಾ ಅಂತ ಅವ್ರ ಅಮ್ಮ ಅದ್ರ ಸ್ಟೋರಿ ಎಲ್ಲ ಹೇಳ್ತಾವ್ರೆ. ಹಿಂಗೆ ಒಂದಿನ ಸ್ಕೂಲ್ಗೆ ಹೋಗಿ ಬಂದ್ಲಮ್ಮ, ಅವಳಿಗೆ ಏನಾಯ್ತೋ ಗೊತ್ತಿಲ್ಲ, ಅವಳ ಜೊತೆ ಯಾರು ಮಾತಾಡಿಲ್ಲ, ಅವಳನ್ನ ಮುಟ್ಟಕ್ಕೂ ಅಸಹ್ಯ ಅಂತ ಹೇಳಿದ್ರು. ಆ ಮಾರ್ಕ್ ಬಂದ್ಮೇಲೆ ಅವಳೊಂಥರ ಪಾಪ ನಮ್ಮ ಅವಳು ನಮ್ಮ ಮಹಾರಾಣಿ ನಮ್ಮ, ಹಂಗೆ ಹಿಂಗೆ ಅಂತ ಇವ್ರ ಹತ್ರ ಹೇಳ್ತಾವ್ರೆ. ಇವಳು ಕೇಳ್ತಾಳೆ, ಆಂಟಿ ಆ ಹುಡುಗಿ ಲಾಸ್ಟ್ ಟೈಮ್ ಎಲ್ಲಿಗೋದ್ಲು, ಅಲ್ಲೊಂದು ಚರ್ಚೆ ಒಂದು ದೊಡ್ಡ ಬಾವಿ ಇದೆಯಮ್ಮ, ಅಲ್ಲಿ ಹೋದ್ಲು ಅಂತ ಹೇಳಿದ್ರು. ಬಟ್ ಅದ್ರ ಮೇಲೆ ನಾನು ನೋಡೇ ಇಲ್ಲ, ಬಟ್ ನನ್ನ ಮಗಳು ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ ಅಂತ ಅವ್ರಮ್ಮ ಮೆಂಟಲ್ ಆಗಿದಾರ ಪಾಪ, ಅದನ್ನ ಹೇಳ್ತಾವ್ರೆ. ಆಚೆ ಅವ್ರಪ್ಪ ಓಡ್ ಬರ್ತಾನೆ. ಯಾರದು ಅನ್ಕೊಂಡು ಇವ್ರು ಹಂಗೆ ಮಾಡಿ ಕಾರ್ ಎತ್ಕೊಂಡು ಎಸ್ಕೇಪ್ ಆಗ್ತಾರೆ. ಅವ್ರಪ್ಪನ ಓಡಿಸ್ಕೊಂಡ್ ಬಂದು ವಾಪಸ್ ಹೋಗ್ತಾನೆ. ಸೀದಾ ಫ್ಯಾಕ್ಟ್ರಿಗೆ ಬಂದ್ರು. ಇಬ್ರು ಕುತ್ಕೊಂಡಿದ್ದಾರೆ. ಅದೇ ನಮ್ ಬೋಡಂದು ಕುತ್ಕೊಂಡು ಹಂಗೆ ಇನ್ನೇನು ಕಿಸ್ ಹೊಡಿಬೇಕು. ಆಚೆ ಬಂದ್ಬಿಟ್ಟು ನಮ್ ಫ್ರೆಂಡ್ ಬಂದವಳೆ. ಲೇ, ಯಾಕೆ ಏನಾಯ್ತು ಅಂತ ಕೇಳ್ತಾಳೆ. ನಮ್ಮ ಅಪ್ಪನ ಸಾಯಿಸ್ಬಿಟ್ಟೆ ಕಣೆ ಬೈದಲ್ಲಿ ಅಂತ ಹೇಳ್ತಾವಳೆ. ಮಚ್ಚಿ, ಅವ ಆಂಟಿ ಒಂದ್ ಜಾಗ ಹೇಳಿದಾಳೆ, ಓಕೆನಾ, ಅಲ್ಲಿ ಹೋಗೋಣ, ಅಲ್ಲಿ ಹೋದ್ರೆ ಏನಾರ ನಮ್ಗೆ ಗೊತ್ತಾಗುತ್ತೆ, ಓಕೆ ಅಂತೇಳಿ ಎಲ್ಲರೂ ಸೀದಾ ಹೋಗ್ತಾರಲ್ಲಿ. ಅಲ್ಲಿ ಒಂಥರ ಸೌಂಡು, ನನ್ ಬೊಂಬೆ ಯಾರು ಕಿತ್ಕೊಂಡಿದ್ದು, ಬಾ ಅಂತ ಯಾರೋ ಕರಿತಾವ್ರೆ. ನಮ್ ಹೀರೋಯಿನ್ ಸೀದಾ ಹಂಗೆ ಹೋಗ್ತಾಳಲ್ಲಿ. ಈ ಕಡೆ ನಮ್ ಫ್ರೆಂಡ್ ಬಂದಿ, ಏಯ್ ಏನ ಮಾಡ್ತಾ ಇದೀಯಾ, ಬಾರೆ ಹೋಗೋಣ ಅಂತ ಎಲ್ಲಾರು ಎಳ್ಕೊಂಡು ಹೋದ್ರು. ಸೀದಾ ಒಂದ್ ಗುಡ ನೋಡೆ. ಅಲ್ಲಿ ನೋಡಿದ್ರೆ ಎಲ್ಲಾರು ಒಂದೊಂದ್ ಕಡೆ ನುಗ್ಬಿಟ್ರು. ನಮ್ ಹೀರೋಯಿನ್ ಒಂದ್ ಬಾವಿಲಿ ಬೀಳ್ಬೇಕು. ಟಕ್ ಅಂತ ಅವಳು ಹಿಡ್ಕೊಂಡ್ಬಿಡ್ತಾಳೆ ಕೈನ. ಬಿಡಲ್ಲ ಕಣ ನಿನ್ನ, ಗಟ್ಟಿ ಹಿಡ್ಕೊಂಡು ಎಳಿತಾಳೆ. ಎಳಿತಾರ ಅವಳಿಗೂ ಒಂದು ಬಿತ್ತು ಒದೆ. ಅವಳು ಆ ಕಡೆ ಹೋದ್ಲು. ಸೀದಾ ಇವಳು ಬಾಯಿ ಓಡೋದ್ ಬಿದ್ಲು. ಫುಲ್ ಬ್ಲಾಂಕ್ ಆಯ್ತು. ತಿರ್ಗಾ ಲೈಟ್ ಬಂತು. ನಮ್ ಹೀರೋಯಿನ್ ನಿಧಾನಕ್ಕೆ ಹಂಗ್ ಕಂಡ್ಬಿಟ್ರೆ ಅಲ್ಲಿ ನೋಡ್ರಿ ಮುಂದ್ಗಡೆ ಆ ದೆವ್ವ ಬಂದ್ಬಿಟ್ಟೈತೆ. ಆ ದೆವ್ವ ಬಂದು ಹಂಗೆ ಅವಳನ್ನ ಸಾಯಿಸೋ ತರ ಮಾಡ್ತಾ ಇದೆ. ನೋಡಿ ಅಲ್ಲಿ ಹಂಗೆ ಮೇಡೆ ಬರ್ತಾ ಇದೆ. ಆ ದೆವ್ವ ಬಂದು ಅವಳನ್ನ ಗಟ್ಟಿಗೆ ತಪ್ಕೊಂಡ್ಬಿಡುತ್ತೆ ಗುರು. ಏನೋ ಇದು ಅಂತ ಕೇಳ್ತೀರ ತಾನೆ. ಆಕ್ಚುಲಿ ಈ ಹುಡುಗಿನೂ ಸತ್ತೋಗೋಳೆ. ಆ ಬಾವಿ ಒಡೆ ಎಳಿತಾ ಇದೆ ಇನ್ನೊಂದ್ ದೆವ್ವ, ಯಾರೋ ಬೇರೆ ದೆವ್ವ. ಇದೇ ದೊಡ್ಡ ದೆವ್ವ ಅನ್ಕೊಂಡು ನಮ್ಮ ಹೀರೋಯಿನ್ ಹಂಗೆ ಸುಮ್ಮನೆ ಇರ್ತಾಳೆ. ಬಟ್ ಹೀರೋಯಿನ್ಗೆ ಸ್ವಲ್ಪ ಫ್ಲಾಶ್ ಆಗ್ಬಿಡುತ್ತೆ. ಇವಳೇ ನಮ್ಮ ಬಾವಿ ಒಡೆ ಎಳಿಬೇಕು, ನಮ್ಮನೆ ಅವಳು ಕೊಲೆ ಮಾಡ್ಬೋದಲ್ಲ, ಏನಕ್ಕೆ ಎಳಿಬೇಕಂತ ಅವಳು ಸುಮ್ಮನೆ ಆಗ್ಬಿಡ್ತಾಳೆ. ನೋಡಿದ್ರೆ ಆ ಮಗು ಹಂಗೆ ಕರ್ಗೋಗ್ಬಿಡುತ್ತೆ ಗುರು. ಆ ಮಗು ಹಂಗೆ ಮೂಳೆ ಸಮೇತಾಗೆ. ಸರಿ, ಎಲ್ಲ ಮುಗೀತು ಅಂದ್ಬಿಟ್ಟು ಎಲ್ಲ ಆಚೆ ಬಂದು ಖುಷಿ ಆಗ್ತಾರೆ. ಸೀದಾ ಎಲ್ಲ ಅವ್ರವ್ರ ಮನೆಗೆ ಹೋಗ್ತಾರೆ. ನಮ್ಮ ಹೀರೋಯಿನ್ ಹೋಗ್ತಾಳೆ. ನೋಡಿದ್ರೆ ಆ ಬೊಂಬೆನ ನಮ್ಮ ಹೀರೋಯಿನ್ ತಂಗಿ ಎತ್ಬಿಟ್ಲು. ಅವಳು ಕೈಯಲ್ಲೂ ಅದೇ ತರ ಗಾಯ ಆಗ್ಬಿಡ್ತು. ಸರಿ, ಹಂಗೆ ಇಬ್ರೆ ಎಲ್ಲಾರು ಮಾರಾಡ್ತಾ ಇದಾರೆ. ಭೂಮ್ ಅಂತ ಅಲ್ಲಿ ಬಂತು ಒಂದು ಶೋಕೇಶ್ ಅಲ್ಲಿ. ಇಷ್ಟು ವರ್ಷಕ್ಕೆ ಇವತ್ತು ಸತ್ಲ ಅವಳು, ಇನ್ಮೇಲೆ ಆಟ ಶುರು ಮಾಡೋಣ ಅಂತ ಹಂಗೆ ಆ ಮೂವಿನ ಮುಗಿಸ್ತಾರೆ ಗುರು.
ನೆಕ್ಸ್ಟ್ ಒಂದು ಒಳ್ಳೆ ಮೊಬೈಲ್ ನೋಡೋಣ. ಬಾಯ್.